ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕಲ್ಪಿಸದ ಆರೋಪಕ್ಕೆ ಸಂಬಂಧಪಟ್ಟಂತೆ 57ನೇ ಸಿಸಿಎಚ್ ಕೋರ್ಟ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರ ವರದಿಯನ್ನ ಸಲ್ಲಿಸಿದೆ. ಬಹಳ ಕುತೂಹಲ ಆಯಿತು. ದರ್ಶನ್ ಅವ್ರಿಗೆ ಎಕ್ಸ್ಟ್ರಾ ಹಾಸಿಗೆ ದಿಂಬು ಕಲ್ಪಿಸಲಾಗುತ್ತಾ ಅಂತ, ಬಟ್ ಏನು ಸಿಗ್ತಾ ಇಲ್ಲ. ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರು ಕೂಡ ಹೋಗಿದ್ರು, ಜೈಲಿಗೆ ವಿಸಿಟ್ ಮಾಡಿದ್ರು, ಎಲ್ಲ ಕೂಡ ಪರಿಶೀಲನೆ ಮಾಡಿದ್ರು. ಅದರ ವರದಿ ಕೂಡ ಕೊಟ್ಟಿದ್ದಾರೆ. ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ವರದಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ದರ್ಶನ್ ಪರ ವಕೀಲರು ಎತ್ತಿದ್ದ ಎಲ್ಲ ತಕರಾರುಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ದರ್ಶನ್ ಏನು ಹೇಳಿದ್ರು, ನನಗೆ ಈ ಒಂದು ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಹಾಕಿದ್ದಾರೆ, ಸೆಲ್ನಲ್ಲಿ ಹಾಕಿದ್ದಾರೆ, ಗಾಳಿ ಬಿಸಿಲು ಬೆಳಕು ಏನೂ ಬರ್ತಿಲ್ಲ, ಫಂಗಸ್ ಆಗ್ತಾ ಇದೆ, ನನಗೆ ಸರಿಯಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ, ನನಗೆ ಎಕ್ಸ್ಟ್ರಾ ದಿಂಬು ಮತ್ತು ಹಾಸಿಗೆ ಇಲ್ಲ, ಹಾಗಾಗಿ ನನ್ನ ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತಾ ಇದೆ, ದಯವಿಟ್ಟು ನೀವೇ ಬರಬೇಕು ಅಂತ ಹೇಳಿ ಬೇಡ್ಕೊಂಡಿದ್ರು. ಹಾಗಾಗಿ ಕಾನೂನು ಪ್ರಾಧಿಕಾರದ ಸದಸ್ಯರನ್ನ ಅಲ್ಲಿ ಕಳಿಸ್ಕೊಟ್ಟಿದ್ರು. ಹಾಗಾದರೆ ಆ ವರದಿಯಲ್ಲಿ ಏನಿದೆ? ದರ್ಶನ್ ಬ್ಯಾರಕ್ನಲ್ಲಿ ಒಂದು ಇಂಡಿಯನ್, ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ. ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ಕೊಟ್ಟಿಲ್ಲವೆಂಬ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾಧೀನ ಕೈದಿಗೆ ಹೆಚ್ಚುವರಿ ಹಾಸಿಗೆ ದಿಂಬಿಗೆ ಅವಕಾಶ ಇಲ್ಲ. ನೋಡಿ, ಅವಕಾಶ ಇಲ್ಲದಿದ್ರೆ ಹೆಂಗೆ ಕೊಡೋಕ್ಕಾಗತ್ತೆ ಅಧಿಕಾರಿಗಳು? ಇತರೆ ಕೈದಿಗಳಂತೆ ಬಿಸಿಲಿನಲ್ಲಿ ನಡೆದಾಡಲು ಬಿಟ್ಟಿಲ್ಲವೆಂಬ ಆರೋಪ. ನಿಯಮದಂತೆ 1 ಗಂಟೆ ವಾಕಿಂಗ್ ಮಾಡಬಹುದು, ಆಟ ಆಡೋಕೆ ಅವಕಾಶ ಕೊಡಬಹುದು. ಆದರೆ ಸೆಲೆಬ್ರಿಟಿ ಹಿನ್ನೆಲೆ ಓಡಾಡಿದರೆ ಇತರೆ ಬ್ಯಾರಕ್ನವರು ಕಿರಿಸ್ತಾರೆ. ಅಲ್ಲಿ ಡಿ ಬಾಸ್ ಅಂದರೆ ಏನು ಮಾಡೋದು? ಆದರೆ ಸೆಲೆಬ್ರಿಟಿ ಹಿನ್ನೆಲೆ ಓಡಾಡಿದರೆ ನೋಡಿ ಪಾಯಿಂಟ್ ಹೆಂಗಿದೆ ಇದು, ಅಲ್ಲಿ ಅಭಿಮಾನಿಗಳಿದ್ದಾರೆ ರೀ ಜೈಲಲ್ಲಿ ದರ್ಶನ್ ಅವ್ರಿಗೆ. ಹೀಗಾಗಿ ಅಧಿಕಾರಿಗಳು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಟಿ ವಿ ನೀಡಿಲ್ಲ ನನಗೆ ಅಂಥೇಳಿ ದರ್ಶನ್ ಆರೋಪ ಮಾಡಿದರು. ಅಂದರೆ ಅವ್ರ ಪರ ವಕೀಲರು ಟಿ ವಿ ನೋಡಲು ಕೈದಿಗಳಿಗೆ ಅವಕಾಶ ಕೊಡಲಿಕ್ಕೆ ಅಲ್ಲಿ ಅವಕಾಶ ಇದೆ. ಆದರೆ ಪ್ರತಿ ಬ್ಯಾರಕ್ಕೆ ಟಿ ವಿ ನೀಡಬೇಕೆಂಬ ನಿಯಮ ಇಲ್ಲ. ನೋಡಿ, ನಿಯಮ ಸ್ಪಷ್ಟವಾಗಿದೆ. ಫೋನ್ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಿಸ್ತಾರೆಂದು ತಕರಾರು. ಆರೋಪಿಗಳ ಮೇಲೆ ನಿಗಾ ಇಡುವ ದೃಷ್ಟಿಯಿಂದ ಅವಕಾಶ ಇದೆ. ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅದನ್ನು ಅಬ್ಸರ್ವ್ ಮಾಡ್ಬೋದು. ಆರೋಪಿಗಳಿಗೆ ತಿಳಿಸಿ ಫೋನ್ ಕಾಲ್ ರೆಕಾರ್ಡ್ಗೆ ಅವಕಾಶ ಇದೆ. ಅಂದರೆ ಆರೋಪಿಗಳ ಗಮನಕ್ಕೆ ತಂದು ಅದನ್ನು ರೆಕಾರ್ಡ್ ಮಾಡುವಂಥ ಅವಕಾಶ ಅಧಿಕಾರಿಗಳಿಗಿದೆ. ಈ ಬಗ್ಗೆ ಜೈಲು ಅಧಿಕಾರಿಗಳು ನಿಯಮ ರೂಪಿಸಿದ್ದಾರೆ ಎಂದು ವರದಿ ಸಲ್ಲಿಕೆಯಾಗಿದೆ. ಬೆಳಕಿಲ್ಲದೆ ಕಾಲಿಗೆ ಫಂಗಸ್ ಬಂದಿದೆ ಅಂತ ದರ್ಶನ್ ಆರೋಪ ಮಾಡಿದರು. ನಂಗೆ ವಿಷ ಕೊಟ್ಬಿಡಿ ಅಂತ ಕೇಳಿದ್ರು ಅವತ್ತು. ಆದರೆ ಕಾಲಿನಲ್ಲಿ ಫಂಗಸ್ ಬಂದಿಲ್ಲ, ಹಿಮ್ಮಡಿಯಲ್ಲಿ ಬಿರುಕಿದೆ. ಈ ಬಗ್ಗೆ ಚರ್ಮರೋಗ ತಜ್ಞೆ ಜ್ಯೋತಿಬಾಯಿ ಪರಿಶೀಲನೆ ಮಾಡಿದ್ದಾರೆ. ಜೈಲಿನ ವೈದ್ಯಾಧಿಕಾರಿಗಳು 2 ದಿನಕ್ಕೊಮ್ಮೆ ಬ್ಯಾರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಆರೋಪಿ ದರ್ಶನ್ಗೆ ಫಿಸಿಯೋಥೆರಪಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅವರು ಮಂಡಿ ನೋವು, ಮೊಣಕೈ ನೋವು ಅಂತ ಬಳಲ್ತಾ ಇದ್ದಾರೆ. ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಕೆಗೆ ನೀಡಲ್ಲ ಅಂತ ಆರೋಪ ಇದೆ. ಬಾಚಣಿಕೆ ಸಜಾಬಂದಿಗಳಿಗೆ ಮಾತ್ರ ಇವುಗಳನ್ನು ಕೊಡಬಹುದು ಅಂತ ವರದಿ ಇದೆ. ವಿಚಾರಣಾ ದಿನ ಕೈದಿಗಳು ಸಿಗಲ್ಲ. ಅಂದರೆ ಇವ್ರನ್ನೂ ವಿಚಾರಣಾ ದಿನ ಕೈದಿಯವರು, ಸಜಾಬಂದಿ ಅಲ್ಲ. ಜೈಲು ಅಧಿಕಾರಿಗಳು ಕೈಪಿಡಿಯಲ್ಲಿನ ನಿಯಮವನ್ನು ಪಾಲಿಸಿದ್ದಾರೆ. ಆದರೆ ಸೂರ್ಯನ ಬೆಳಕಿನಲ್ಲಿ ನಡೆದಾಡುವಂತೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ನೋಡಿ, ಅದನ್ನಷ್ಟೇ, ಸೂರ್ಯನ ಬೆಳಕಿನಿರೋ ಕಡೆ ಅವಕಾಶ ಕೊಡಬೇಕು ಅಂತ ಇದು ವರದಿ ಸಲ್ಲಿಕೆಯಾಗಿರೋದು ಕೋರ್ಟ್ಗೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರು ಕೊಟ್ಟಿರೋದು. ಅಂದರೆ ನಮ್ಗನ್ನಿಸ್ತಾ ಇದೆ ಇಲ್ಲಿ ದರ್ಶನ್ಗೆ ಸೌಲಭ್ಯಗಳಿಷ್ಟೇ ಅಂತ, ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ ರೀ. ಮ್ಯಾನ್ಯುಲಲ್ಲಿ ಏನಿದೆಯೋ, ಆ ಕೈಪಿಡಿಯಲ್ಲಿ ಏನಿದೆಯೋ ಅದ್ರ ಪ್ರಕಾರ ಅಷ್ಟೇ. ಎಕ್ಸ್ಟ್ರಾ ದಿಂಬು ಹಾಸಿಗೆ ಕೊಡೋಂಗಿಲ್ಲ ಇಲ್ಲಿ. ದರ್ಶನ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಎಲ್ಲನೂ ಕೊಡೋವಂಥ ಅವಕಾಶಗಳಿಲ್ಲ ಅಲ್ಲಿ. ವಿಚಾರಣಾ ದಿನ ಕೈದಿಗೆ ಏನು ಸಿಗುತ್ತೋ, ಬೇರೆದವಂಗೆ ಏನು ಸಿಗುತ್ತೋ ದರ್ಶನ್ಗೂ ಅದೇ ಸಿಗ್ತಾ ಇದೆ ಅಷ್ಟೇ. ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಕೆ ಇದನ್ನೂ ಕೊಡ್ತಿಲ್ಲ ಅಂತ ಹೇಳಿದ್ರು, ಆರೋಪ ಮಾಡಿದರು. ನೋಡಿ, ಸಜಾಬಂದಿಗಳಿಗೆ ಕೊಡ್ಬೋದು, ದರ್ಶನ್ಗಿಲ್ಲ. ಬಾಚಣಿಕೆ ಕೊಡೋಂಗಿಲ್ಲ, ಕನ್ನಡಿ ಕೊಡೋಂಗಿಲ್ಲ, ಸೊಳ್ಳೆ ಬತ್ತಿ ಕೊಡೋಂಗಿಲ್ಲ. ಇದೆಲ್ಲವೂ ಕೂಡ ವರದಿಯಲ್ಲಿ ಉಲ್ಲೇಖಗಳಾಗಿದೆ. ವಿಚಾರಣಾ ದಿನ ಕೈದಿಗಳಿಗೆ ಅವಕಾಶ ಇಲ್ಲ ಇಲ್ಲಿ. ಹಾಗಾಗಿ ಬಹುಶಃ ಏನೋ ಅಂದ್ಕೊಂಡಿದ್ರು ದರ್ಶನ್ ಅವರು, ನನಗೆ ಈಗೇನು ಕಾನೂನು ಪ್ರಾಧಿಕಾರದ ಸದಸ್ಯರು ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ, ಅವ್ರ ಹತ್ರ ಎಲ್ಲ ಕಷ್ಟ ಹೇಳ್ಕೊಂಡಿದ್ರು. ಅವರು ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅದ್ಯಾವುದು ಕೂಡ ದರ್ಶನ್ಗೆ ಸಿಗೋದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ನಿಯಮದಂತೆ ಎಲ್ಲ ಅವಕಾಶಗಳನ್ನು, ಎಲ್ಲ ಸೌಲಭ್ಯಗಳನ್ನು ಜೈಲಾಧಿಕಾರಿಗಳು ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ,
ಕೈಪಿಡಿಯಲ್ಲಿ ಏನಿದೆಯೋ ಅದರ ಆಧಾರದ ಮೇಲೆ ಎಲ್ಲ ಸೌಲಭ್ಯಗಳನ್ನು ಕೊಡಲಾಗ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ವರದಿಯಲ್ಲಿ ಗೊತ್ತಾಗ್ತಿದೆ. ಅಂದರೆ ದರ್ಶನ್ಗೆ ಖಂಡಿತವಾಗ್ಲೂ ಈ ಒಂದು ವರದಿ ನೋಡ್ತಾ ಇದ್ದರೆ ಅವರಿಗೆ ಸಿಗಬೇಕಾದಂಥ ಕನಿಷ್ಠ ಸೌಲಭ್ಯ ಬಿಟ್ಟು ಬೇರೆ ಎಕ್ಸ್ಟ್ರಾ ಏನೂ ಸಿಗಲ್ಲ ಅನ್ನೋ ಸಂದೇಶ ಹೋಗ್ತಿದೆ ಅಂತ. ಖಂಡಿತವಾಗಿ ಪ್ರಭು, ಏನಂತ ಹೇಳಿದ್ರೆ ಇಂತಹ ಪ್ರಕರಣಗಳಲ್ಲಿ ಗಮನಿಸಿದಾಗ ಯಾವುದೋ ಒಬ್ಬ ಆರೋಪಿತನೇ ಕೊಲೆ ಮಾಡಿದ ಆರೋಪಿ ವಿಚಾರಣಾಧೀನ ಕೈದಿ ಜೈಲು ಸೇರಿರ್ತಾನೆ, ಅಂತವ್ರಿಗೆ ಇಂತಹ ಸೌಲಭ್ಯಗಳನ್ನ ಕೊಟ್ರೆ ಈಗಾಗಲೇ ಅಲ್ಲಿ 5,000 6,000 ಆರೋಪಿಗಳು ಇಲ್ಲ ವಿಚಾರಣಾಧೀನ ಕೈದಿಗಳು ಸಜಾ ಕೈದಿಗಳು ಜೈಲಿನಲ್ಲಿ ಇರ್ತಾರೆ. ಸೊ ಎಲ್ರು ಕೂಡ ಇದೇ ರೀತಿಯ ಡಿಮ್ಯಾಂಡ್ ಮಾಡ್ತಾ ಹೋಗ್ತಾರೆ. ಎಲ್ರಿಗೂ ಅಂತ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಆಗತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು, ಜೈಲು ಕೈಪಿಡಿ ಏನಿದೆ, ಆ ಜೈಲು ಕೈಪಿಡಿಯಲ್ಲಿ ಇರುವಂತ ಒಂದು ಕಾನೂನಿನ ಅಡಿಯಲ್ಲಿ ದರ್ಶನ್ಗೆ ಬೇಕಾಗಿರುವಂತ ಸೌಲಭ್ಯಗಳನ್ನ ಕೊಡ್ಲಾಗಿದೆ. ಅಂದ್ರೆ ದರ್ಶನ್ ಪರ ವಕೀಲರು ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಹಾಕಿ ಮತ್ತು ಕಾನೂನು ಸೂಚನೆಯನ್ನ ಮಾಡಿದ್ರು, ಕೋರ್ಟ್ ಸೂಚನೆಯನ್ನ ನೀಡಿದ್ರು ಕೂಡ ನಮಗೆ ಸೇರಬೇಕಾದ ಸೌಲಭ್ಯಗಳನ್ನ ಕೊಡ್ಲಿಲ್ಲ ಅಂತ ಏನು ಆರೋಪವನ್ನು ಮಾಡಿದ್ರು, ಅದನ್ನ ಖುದ್ದು ನ್ಯಾಯಾಧೀಶರೇ ಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದ ಹಿನ್ನೆಲೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರುಗಳಿಗೆ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಅಧಿಕಾರಿಗಳಿಗಾಗಲೇ ನ್ಯಾಯಾಲಯಕ್ಕೆ ಜೈಲಿಗೆ ಭೇಟಿಯನ್ನು ನೀಡಿ ನ್ಯಾಯಾಲಯಕ್ಕೆ ವರದಿಯನ್ನ ಕೊಟ್ಟಿರುವಂತದ್ದು. ವರದಿಯಲ್ಲಿ ಜೈಲು ಕೈಪಿಡಿಯಲ್ಲಿ ಏನೆಲ್ಲ ಕೊಡ್ಲಾಗಿದೆ, ಜೈಲು ಕೈಪಿಡಿನ ಅಡಿಯಲ್ಲಿ ಮತ್ತು ಜೊತೆಗೆ ಜೈಲು ಅಧಿಕಾರಿಗಳು ದರ್ಶನ್ ಯಾವ ರೀತಿಯಾಗಿ ವಿಚಾರಿಸ್ಕೊಳ್ತಾ ಇದ್ದಾರೆ, ವೈದ್ಯಕೀಯ ಸೌಲಭ್ಯಗಳಿರ್ಬೋದು, ಕನಿಷ್ಠ ಮೂಲಭೂತ ಸೌಲಭ್ಯಗಳಿರ್ಬೋದು, ಊಟ ತಿಂಡಿಗಳಿರ್ಬೋದು, ಆತ ಹೇಳಿದಾಗೆ ವಾಕಿಂಗ್ಗೆ ಬೇಕಾಗಿರುವಂತ ಸಮಯಾವಕಾಶನ ಕೊಡ್ತಾ ಇದ್ದಾರಾ, ಕೊಡ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಿಖರವಾದ ಕಾರಣಗಳನ್ನ ಏನು ಕೊಡ್ತಾ ಇದ್ದಾರೆ, ಒಬ್ಬರಿಗೆ ಕೊಡುವಂತ ಸೌಲಭ್ಯಗಳಿಂದ ಇನ್ನು ಉಳಿದಂತ ಇತರೆ ಸಜಾ ಕೈದಿಗಳಿಗೆ ಇಲ್ಲ ವಿಚಾರಣಾಧೀನ ಕೈದಿಗಳಿಗೆ ಸಮಸ್ಯೆಗಳಾಗ್ತಾ ಇದೆಯಾ? ಸೊ ಎಲ್ಲಾ ಅಂಶಗಳನ್ನ ಕೂಡಿದಂತ ಒಂದು ವರದಿಯನ್ನ ನ್ಯಾಯಾಲಯಕ್ಕೆ ಈಗಾಗಲೇ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಸೊ ಆ ವರದಿಯನ್ನ ನ್ಯಾಯಾಲಯ ಪರಿಶೀಲನೆ ಮಾಡಿದ ಬಳಿಕ ಏನು ದರ್ಶನ್ ಮತ್ತು ಅವರ ಪರ ವಕೀಲರು ಮಾಡಿರುವಂತಹ ಆರೋಪಗಳಲ್ಲಿ ಉರುಳಿದ್ಯಾ ಇಲ್ವಾ ಅಂತ ಹೇಳಿ ನ್ಯಾಯಾಲಯ ಪರಿಶೀಲನೆಯನ್ನ ಮಾಡುತ್ತೆ. ಪರಿಶೀಲನೆಯನ್ನ ಮಾಡಿದ ಬಳಿಕ ನಿಜಕ್ಕೂ ಕೂಡ ಏನಾದ್ರು ದರ್ಶನ್ಗೆ ನ್ಯಾಯಾಲಯದ ಸೂಚನೆ ಮೇರೆಗೂ ಕೂಡ ಇವರು ಸೌಲಭ್ಯಗಳನ್ನು ಕಲ್ಪಿಸಿಲ್ಲ ಅಂತ ಹೇಳಿದ್ರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ. ಅಂತ ಜೈಲು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಾರೆ. ಒಂದು ವೇಳೆ ಜೈಲು ಕೈಪಿಡಿಯಲ್ಲಿ ದರ್ಶನ್ಗೆ ಬೇಕಾಗಿರುವಂತ ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟಿದ್ದೆ ಆದಲ್ಲಿ ದರ್ಶನ್ ಪರ ನ್ಯಾಯಾಧೀಶರು ಹಾಕಿರುವಂತ ಏನು ಅರ್ಜಿ ಏನಿದೆ ಆ ಅರ್ಜಿಯನ್ನ ವಜಾ ಮಾಡುವಂತದ್ದು. ಪ್ರಭು, ಅಂದರೆ ಈಗ ಹೈಕೋರ್ಟ್ ಮೊರೆ ಹೋಗುವಂಥ ಸಾಧ್ಯತೆಗಳು ಏನಾದರೂ ಕಂಡು ಬರ್ತಿದೆಯಾ, ಅಥವಾ ಇಲ್ಲಿಗೆ ಖಂಡಿತವಾಗ್ಲೂ ಈಗ CCH ಕೋರ್ಟ್ನಲ್ಲೇ ಇದಕ್ಕೆ ಫುಲ್ ಸ್ಟಾಪ್ ಹೇಳಲಾಗುತ್ತಾ ಅಂತ? ಯಾಕಂದರೆ ಮ್ಯಾನ್ಯುವಲ್ ಪ್ರಕಾರವೇ ಎಲ್ಲದೂ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ಅವರು ವಾಸ್ತವತೆಯನ್ನು ಅರಿತುಕೊಂಡೇ ವರದಿನ ಕೊಟ್ಟಿರೋದು ಸಂತೋಷ್. ಹಾಗಾಗಿ ಮುಂದಿನ ಕಾನೂನು ಹೋರಾಟ ಸ್ಟಾಪ್ ಮಾಡ್ತಾರ ಅಂತ ದರ್ಶನಿಗೆ? ಪ್ರಭು, ಅದು ಈ ಹಂತದಲ್ಲಿ ಟು ಅರ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇನ್ನೂ ನ್ಯಾಯಾಲಯಕ್ಕೆ ಅರ್ಜಿ ಹಾಕೊಂಡಿರೋ ಹಿನ್ನೆಲೆ ವರದಿ ಸಲ್ಲಿಕೆ ಆಗಿದೆ, ನ್ಯಾಯಾಲಯದ ಆದೇಶ ಬರಬೇಕು. ನ್ಯಾಯಾಲಯ ರಿಜೆಕ್ಟ್ ಮಾಡಿದ್ರೆ ಅವರ ಪರ ವಕೀಲರು ಅಪ್ಪರ್ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶಗಳು ಇರುತ್ತೆ. ಆದ್ರೆ ಇಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಮೊದಲು ನ್ಯಾಯಾಲಯ ವಿಚಾರಣೆಯನ್ನ ಮಾಡಬೇಕು, ವರದಿಯನ್ನ ಪರಿಶೀಲನೆಯನ್ನ ಮಾಡಬೇಕು. ಎಲ್ಲಾ ಪರಿಶೀಲನೆ ಆದ ಬಳಿಕವಷ್ಟೇ ಮುಂದಿನ ಕ್ರಮದ ಬಗ್ಗೆ ಅವರು ಕೂಡ ಯೋಚನೆಯನ್ನ ಮಾಡ್ತಾರೆ. ಬಟ್ ಯಾವುದೇ ಕೆಳ ಹಂತದ ನ್ಯಾಯಾಲಯಗಳು ನೀಡಿದಂತ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಪರ್ ಕೋರ್ಟ್ಗಳಿಗೆ ಇವ್ರಿಗೆ ಮೇಲ್ಹಂತದ ನ್ಯಾಯಾಲಯಗಳಿಗೆ ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶಗಳಿರುತ್ತೆ. ಇದು ದರ್ಶನ್ ಅಪ್ಪರ್ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಅದನ್ನ ಇಲ್ಲಿಗೆ ಡ್ರಾಪ್ ಮಾಡಬಹುದು. ಎರಡೂ ಕೂಡ ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು. ಸದ್ಯ ವರದಿ ಸಲ್ಲಿಕೆ ಆಗಿದೆ, ನ್ಯಾಯಾಲಯ ವರದಿಯನ್ನ ಪರಿಶೀಲನೆ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳುವಂತದ್ದು. ಪ್ರಭು, ಸಂತೋಷ್, ಈ ವರದಿಯನ್ನು ನೋಡ್ತಾ ಇದ್ರೆ ಮತ್ತು ದರ್ಶನ್ ಈಗಿರುವಂಥ ಒಂದು ಅವರ ವ್ಯವಸ್ಥೆ ನೋಡ್ತಾ ಇದ್ರೆ ಅವರಿಗೆ ನರಕ ದರ್ಶನ ನಿಜವಾಗ್ಲೂ ಆಗ್ತಿದೆ ಅಂತ ಅನ್ಸುತ್ತೆ. ಹಾಗಾಗಿ ಅವರು ಬಹುತೇಕವಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದು ಹೋಗಿರ್ಬೋದು ಅಂತ ಜೈಲಲ್ಲಿ. ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಬಾರಿ ಅವರು ಬೇರೆ ಬೇರೆ ಸೌಲಭ್ಯಗಳನ್ನು ಕೊಡಬೇಕು, ಕನಿಷ್ಠ ಹಾಸಿಗೆ ದಿಂಬನ್ನ ಅವರು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಕಾನೂನು ಅಡಿಯಲ್ಲಿ ಏನು ಅವಕಾಶಗಳಿದೆ ಅದನ್ನ ಪಾಲನೆಯನ್ನ ಮಾಡಬೇಕಾಗತ್ತೆ. ಓರ್ವ ಸಜಾ ಕೈದಿಗೆ ಈ ರೀತಿಯಾಗಿ ನೀವು ಒಂದು ವೇಳೆ ಏನಾದ್ರೂ ಕೇಳಿದ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಹೋದ್ರೆ, ನಾನು ಆಗ್ಲೇ ಸ್ಪಷ್ಟಪಡಿಸಿದೆ, ಸುಮಾರು 3,000, 4,000, 5,000 ಕೈದಿಗಳಿರ್ತಾರೆ, ವಿಚಾರಣಾಧೀನ ಕೈದಿಗಳು, ಸಜಾ ಕೈದಿಗಳು. ಎಲ್ಲರೂ ಡಿಮ್ಯಾಂಡ್ ಅನ್ನ ಮಾಡ್ತಾ ಹೋಗ್ತಾರೆ, ನಾಳೆಯಿಂದ ನಾವೇ ಹಣ ಕೊಡ್ತೀವಿ, ಬೇಕಾಗಿರುವಂತ ಫೀಸ್ ಕಟ್ತೀವಿ, ನಮ್ಗೆ ಅದನ್ನ ಸೌಲಭ್ಯಗಳನ್ನ ಕೊಡಿ ಅಂತ. ಇಲ್ಲಿ ಜೈಲಿಗೆ ಹೋಗುವಂತದಕ್ಕೂ ಒಂದು ರೀಸನ್ ಇರುತ್ತೆ, ಯಾಕೆ ಜೈಲಿಗೆ ಆರೋಪಿಗಳನ್ನ ಕಳಿಸುವಂತದ್ದು ತಪ್ಪು ಮಾಡಿದವ್ರನ್ನ ಅಂತ. ತಪ್ಪು ಮಾಡಿದಂತ ವ್ಯಕ್ತಿಯನ್ನ ಜೈಲಿಗೆ ಕಳಿಸಿದ ನಂತರ ಆತ ಅಲ್ಲಿ ಮನಪರಿವರ್ತನೆ ಆಗಿ ಮತ್ತೆ ವಾಪಸ್ ಅವನ ಸಮಾಜದಲ್ಲಿ ಕಾನೂನಿನ ಅಡಿಯಲ್ಲಿ ಬದುಕ್ತಾ ಹೋಗ್ಬೇಕು ಸೊಸೈಟಿಯಲ್ಲಿ. ಹೀಗಾಗಿ ಅದನ್ನ ಮನಪರಿವರ್ತನೆ ಮಾಡ್ಲಿಕ್ಕೆ ಅಲ್ಲಿ ಕಳಿಸುವಂತದ್ದು. ಆದ್ರೆ ನೀವು ಅಲ್ಲಿ ಹೋಗಿ ಅದನ್ನ ಒಂದು ರೆಸಾರ್ಟ್ ಮಾದರಿ ಮಾಡ್ಕೊಂಡು ಬೇಕಾದ ಐಷಾರಾಮಿ ಜೀವನವನ್ನು ಮಾಡಿಕೊಂಡು ನನ್ನ ಹತ್ರ ಹಣ ಇದೆ, ಯಾವ ಕಾನೂನಿಗೂ ಕೂಡ ಬೆಲೆ ಇಲ್ಲ, ಗೌರವಿಸುದಿಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ ಜೈಲಿ ಹಾಕಬೇಕು, ಕಾನೂನು ಹಾಕ್ಬೇಕು ಅನ್ನೋ ಪ್ರಶ್ನೆಗಳು ಬರುತ್ತೆ. ಈ ಕಾರಣಕ್ಕಾಗಿ
ದರ್ಶನ್ಗೆ ಒಂದು ಕಡೆ ಸಮಸ್ಯೆ ಆಗಿರುವಂತದ್ದು ನಿಜ. ಯಾಕಂತ ಹೇಳಿದ್ರೆ ಐಷಾರಾಮಿ ಬದುಕನ್ನ ಕಂಡಂತವ್ರು ದರ್ಶನ್. ಆದ್ರೆ ಅಲ್ಲಿ ಹೋಗಿ ಈಗ ಒಂದು ಚಾಪೆ ದಿಂಬೆ ಮೇಲೆ ಮಲಗಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಆ ಒಂದು ಬದುಕಿಗೆ ಅಂದ್ರೆ ಹೊಸ ಜಗತ್ತದಾಗಿರುತ್ತೆ. ಅಲ್ಲಿ ಹೋಗಿ ಅವರು ಅದಕ್ಕೆ ಹೊಂದ್ಕೊಳ್ಬೇಕು, ಅಲ್ಲಿ ಜೀವನವನ್ನು ಸಾಗಿಸ್ಬೇಕಂದ್ರೆ ನಿಜಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಬಟ್ ಆದ್ರೆ ಕಾನೂನಿನ ಅಡಿಯಲ್ಲಿ ಮಾಡಿದ ತಪ್ಪಿಗೆ ಮತ್ತು ಪರಿವರ್ತನೆ ಆಗ್ಲಿಕ್ಕೆ ನೀಡಬೇಕಾಗಿದ್ದಂತಹ ಕೆಲವು ಕಾನೂನು ಅಡಿಯಲ್ಲಿ ಮಾಡಿರುವಂತಹ ಚೌಕಟ್ಟುಗಳೇನಿದೆ ಅದನ್ನ ಯಾರೇ ಆದ್ರೂ ಕೂಡ ಪಾಲನೆ ಮಾಡಬೇಕು. ಇಲ್ಲಿ ದರ್ಶನ್ ಕೂಡ ಪಾಲನೆ ಮಾಡ್ಲೇಬೇಕಾಗತ್ತೆ. ಈ ಕಾರಣಕ್ಕಾಗಿ ಕಾನೂನು ಅಡಿಯಲ್ಲಿ ನಿಜಕ್ಕೂ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಇದೆ. ಅದಕ್ಕೆ ಈಗಾಗಲೇ ಅಧಿಕಾರಿಗಳು ಅಲ್ಲೇ ಬೇಕಾಗಿರುವಂತ ವೈದ್ಯರನ್ನ ಕರೆಸಿದ್ದಾರೆ. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತದೆ. ಫಂಗಸ್ ಆಗಿದೆ ಅಂತ ಹೇಳಿದ್ರು, ಚೆಕ್ ಮಾಡಿದ್ರೆ ಯಾವುದೇ ರೀತಿಯ ಫಂಗಸ್ ಆಗಿಲ್ಲ, ಕೇವಲ ಹಿಮ್ಮಡಿ ಹೊಡೆತ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಅವರಿಗೆ ಥೆರಪಿ ಬೇಕು, ಬೆನ್ನು ನೋವಿದೆ ಅಂತ ಹೇಳಿದ್ರೆ ಥೆರಪಿಗೆ ಬೇಕಾಗಿರುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗಿದೆ. ಅಂದ್ರೆ ಒಬ್ಬ ವಿಚಾರಣಾಧೀನ ಕೈದಿ ಇಲ್ಲ ಸಜಾ ಕೈದಿ ಯಾರೇ ಇರ್ಬೋದು, ಜೈಲಿಗೆ ಹೋದಂತ ವ್ಯಕ್ತಿಗೆ ಅವನಿಗೆ ಬೇಕಾಗಿರುವಂತ ಮೂಲಭೂತ ಸೌಲಭ್ಯಗಳೇನಿರುತ್ತೆ ಆ ಎಲ್ಲಾ ಸೌಲಭ್ಯಗಳನ್ನು ಕೂಡ ಇವರು ಕೊಟ್ಟೇ ಕೊಡ್ತಾರೆ. ಅಂದ್ರೆ ಕೊಡ್ಲೇಬೇಕು, ಅವನ ಹಕ್ಕು ಕೂಡ ಅದು. ಅದನ್ನ ಹೊರತುಪಡಿಸಿ ಕೂಡ ಹೆಚ್ಚುವರಿಯಾಗಿ ನನಗೆ ಇದೇ ರೀತಿಯಾಗಿ ಬೇಕು ಅಂತ ಹೇಳಿ ಇವರು ಡಿಮ್ಯಾಂಡ್ ಮಾಡಿ ಪಡೆದುಕೊಳ್ಳುವಂಥದ್ದು ಕಾನೂನಿನಲ್ಲಿ ಅವಕಾಶಗಳಿರೋದಿಲ್ಲ. ಒಂದು ವೇಳೆ ಅವಕಾಶಗಳಿದ್ರೆ ಅದಕ್ಕೆ ಜೆನ್ಯೂನ್ ರೀಸನ್ಗಳನ್ನ ಕೊಡ್ಬೇಕಾಗತ್ತೆ. ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡಿಕೊಂಡು ಅಲ್ಲಿಂದ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ನ್ಯಾಯಾಲಯ ಸೂಚಿಸಿರುವಂತೆ ಜೈಲು ಕೈಪಿಡಿಯಲ್ಲಿ ಇರುವಂತೆ ಕಾನೂನಿನ ಅಡಿಯಲ್ಲಿ ಓರ್ವ ಕೊಲೆ ಮಾಡಿ ಬಂದಿರುವಂತ ವಿಚಾರಣಾಧೀನ ಕೈದಿ ಏನಿದ್ದಾನೆ ಆತನಿಗೆ ಕೊಡಬೇಕಾದ ಎಲ್ಲಾ ಸೌಲಭ್ಯಗಳನ್ನ ನಾವು ಕೊಟ್ಟಿದ್ದೀವಿ ಅಂತ ಜೈಲು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ಏನು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಈಗ ವರದಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಆ ವರದಿಯನ್ನ ಆಧಾರವಾಗಿಟ್ಕೊಂಡು ಅಂದ್ರೆ ಪರಿಶೀಲನೆಯನ್ನ ಮಾಡಿದ ಬಳಿಕ ದರ್ಶನ್ ಬೇಡಿಕೆಗಳನ್ನ ಪೂರೈಸುತ್ತಾ ಇಲ್ಲ ದರ್ಶನ್ ಹಾಕಿರುವಂತ ಅರ್ಜಿಯನ್ನ ವಜಾ ಮಾಡುತ್ತಾ ಅನ್ನೋದು ಮುಂದಿರುವಂತ ಕುತೂಹಲ ಪ್ರಭು. ಅಂದರೆ ಈಗ ಸಂತೋಷ್, ಈ ದರ್ಶನ್ ಅವರ ಈ ಬೆಳವಣಿಗೆ ನೋಡ್ತಾ ಇದ್ದಾರೆ ಅಂದರೆ ಇಲ್ಲಿವರೆಗೂ ಕನಿಷ್ಠ ಸೌಲಭ್ಯಗಳು ಕೂಡ ಅವ್ರಿಗೆ ಸಿಗುವಂಥ ವ್ಯವಸ್ಥೆಗಳು ಮುಂದಿನ ದಿನಗಳೆಲ್ಲ ಅದು ಕ್ಲಿಯರ್ ಆಗುತ್ತೆ. ಹಾಗೆಯೇ ಉಳಿದಂಥ ಕೈದಿಗಳಿಗೂ ಕೂಡ ಈಗೇನು ಸಜಾ ಬಂದಿಗಳಿರ್ತಾರೆ ಅವರಲ್ಲೂ ಕೂಡ ಈ ರೀತಿಯಾದಂಥ ಒಂದು ಕಟ್ಟುನಿಟ್ಟಾದಂಥ ವ್ಯವಸ್ಥೆಯನ್ನು ತರಬೇಕು ಅಂತೇಳಿ. ಯಾಕಂದರೆ ನೀವು ಎಷ್ಟೋ ಸಾರಿ ಸುದ್ದಿನ ಮಾಡಿದ್ದೀವಿ, ಐಷಾರಾಮಿ ಜೀವನ ನಡೆಸ್ತಾ ಇದ್ದು, ಕೇಕ್ ಕಟ್ ಮಾಡೋದು, ಫೋನ್ ಬಳಕೆ ಮಾಡೋದು, ಅವ್ರಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಅಂತ. ಅಂದರೆ ದರ್ಶನ್ ಅವರ ವಿಚಾರದಲ್ಲಿ ಆದಂಗೆ ಬೇರೆ ಎಲ್ಲದೂ ವ್ಯವಸ್ಥೆಗಳು ಬದಲಾಗಬೇಕು ಅಂತ. ಇಲ್ಲಿ ಎರಡು ರೀತಿಯಾಗಿ ನಾವು ಇದನ್ನ ನೋಡ್ಬೇಕಾಗುತ್ತೆ ಪ್ರಭು. ಈಗಾಗಲೇ ಕನಿಷ್ಠ ಸೌಲಭ್ಯ ಅಂತ ನೀವೇನ್ ಹೇಳಿದ್ರೆ ಕನಿಷ್ಠ ಸೌಲಭ್ಯಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಮತ್ತೆ ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕಾಗಿರುವಂತದ್ದು ಏನು ಇಲ್ಲ ಅಂತ ಅವ್ರಿಗಾಗಲೇ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಜೊತೆಗೆ ದರ್ಶನ್ ಕೇಳ್ತಾ ಇರುವಂತದ್ದು ಹೆಚ್ಚುವರಿಗೆ ಹಾಸಿಗೆ ದಿಂಬು. ಹೀಗಾಗಿ ಅದು ಕನಿಷ್ಠ ಸೌಲಭ್ಯದ ಅಡಿ ಬರಲ್ಲ, ಹೆಚ್ಚುವರಿಯಾಗಿ ಕೇಳ್ತಾ ಇರುವಂತದ್ದು. ಜೈಲಿನ ಕೈಪಿಡಿಯ ಪ್ರಕಾರ ಕನಿಷ್ಠ ಸೌಲಭ್ಯಗಳು ಏನ್ ಸಿಗ್ಬೇಕೋ ಆ ಎಲ್ಲಾ ಸೌಲಭ್ಯಗಳನ್ನು ಕೂಡ ಕೊಡ್ಲಾಗಿದೆ ಅಂತ. ಅದ್ರ ಜೊತೆಗೆ ಪ್ರತಿಯೊಂದು ಬ್ಯಾರಕ್ಗೂ ಟಿವಿಗಳು ಬೇಕು ಅಂದ್ರೆ ಎಲ್ಲಾ ಸಜಾ ಕೈದಿ ಇಲ್ಲ ವಿಚಾರಣಾಧೀನ ಕೈದಿಗಳಿಗೆ ಟಿವಿಗಳನ್ನ ಕೊಡ್ಲಿಕ್ಕಾಗಲ್ಲ. ಕೈಪಿಡಿಯಂತೆ ಕಾನೂನು ಅಡಿಯಲ್ಲಿ ಏನ್ ರೂಲ್ಗಳಿರುತ್ತೆ ಅದರಂತೆ ಅಲ್ಲಲ್ಲಿ ಟಿವಿಗಳನ್ನ ಹಾಕಿರ್ತಾರೆ, ಅದರ ವ್ಯವಸ್ಥೆ ಇರ್ತದೆ. ಅದನ್ನ ಹೊರತುಪಡಿಸಿ ಉಳಿದಂತ ಆರೋಪಿಗಳು ಇಲ್ಲ ಐಷಾರಾಮಿಯಾಗಿ ಒಳಗಡೆ ಕೇಕ್ ಕಟ್ ಮಾಡೋದಿರ್ಬೋದು, ಅವ್ರಿಗೆ ಬೇಕಾದಂತ ಮಾಡ್ಕೊಂಡಿದ್ದ ಅಡಿಗೆಗಳಿರ್ಬೋದು, ವಸ್ತುಗಳು ಇವೆಲ್ಲವೂ ಕೂಡ ಅಲ್ಲಿನ ಜೈಲು ಅಧಿಕಾರಿಗಳು ಅವ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗಿ ಅದರಿಂದ ಹಣವನ್ನ ಪಡ್ಕೊಂಡು ಭ್ರಷ್ಟ ಅಧಿಕಾರಿಗಳಿಂದ ಇವೆಲ್ಲ ಸಿಕ್ಕಿರುತ್ತೆ. ಅಂತವ್ರ ವಿರುದ್ಧ ಈಗಾಗಲೇ ಕಾನೂನು ಕ್ರಮವನ್ನ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಆಗಿದೆ. ಮುಂದಿನ ದಿನಗಳಲ್ಲಿ ಯಾರು ಹಂಗೆ ಕೈದಿಗಳ ಜೊತೆ ವಿಚಾರಣಾಧೀನ ಕೈದಿಗಳ ಜೊತೆ ಕೈ ಜೋಡಿಸಿರ್ತಾರೆ ಅಂತವ್ರ ವಿರುದ್ಧ ಕಠಿಣ ಕ್ರಮವನ್ನ ಅಧಿಕಾರಿಗಳು ಇಲ್ಲ ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.